ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಇವತ್ತು ಒಂದು ಹೊಸ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಟ್ಟಿಗೆ ಇದು ತುಂಬ ಹೊಸ ಟಾಪಿಕ್. ಏನು ಅಂದರೆ ಕಲರ್ ಸೈಕಾಲಜಿ. ಅಂದರೆ ಸಾಮಾನ್ಯವಾಗಿ ನಾವು ಯಾವುದೇ ವಸ್ತುಗಳನ್ನು ಕೊಳ್ಳಬೇಕಾದ್ರೂ ಮೊದಲು ಅದರ ಕಲರ್ ಯಾವುದು ಅಂತ ನೋಡ್ತೀವಿ. ನಾವು ನಮ್ಮ ಫೇವ್ರೇಟ್ ಕಲರನ್ನೇ ಹುಡುಕಿ ಆರಿಸಿ ತೊಗೊಂಡು ಬರ್ತೀವಿ. ನಿಮಗೆ ಗೊತ್ತಿದೆಯಾ, ನಮ್ಮ ಫೇವ್ರೇಟ್ ಕಲರು ನಮ್ಮ ವ್ಯಕ್ತಿತ್ವದ ಬಹಳಷ್ಟು ಗುಟ್ಟುಗಳನ್ನು ರಟ್ಟು ಮಾಡುತ್ತೆ. ಹೇಗೆ? ನಮ್ಮ ಫೇವ್ರೆಟ್ ಕಲರ್ನ ನೋಡಿ ನಮ್ಮ ಬಿಹೇವಿಯರ್ ಹೇಗಿರಬಹುದು, ನಮ್ಮ ವ್ಯಕ್ತಿತ್ವ ಹೇಗಿರಬಹುದು ಅನ್ನೋದನ್ನ ಹೇಳಬಹುದು. ನಿಮ್ಮ ಎದುರಿಗಿರೋ ವ್ಯಕ್ತಿ ಯಾವ ಕಲರ್ನ ಇಷ್ಟಪಡ್ತಾರೆ ಅಂತ ಗೊತ್ತಾದರೆ ಅವರ ವ್ಯಕ್ತಿತ್ವ, ಅವರ ನಡವಳಿಕೆಗಳ ಬಹಳಷ್ಟು ಆಯಾಮಗಳನ್ನು ನೀವು ತಿಳ್ಕೋಬಹುದು. ಅಂದರೆ ಬೇರೆ ಬೇರೆ ಆಯಾಮಗಳು ಅಂದರೆ ಆ ವ್ಯಕ್ತಿ ಭಾವನೆಗಳಿಗೆ ಎಷ್ಟು ಬೇಗ ಬೆಲೆ ಕೊಡ್ತಾರೆ, ಸಿಟ್ಟು ಎಷ್ಟು ಬೇಗ ಬರುತ್ತೆ, ಸಿಟ್ಟು ಬಂದರೆ ಅವರು ಏನು ಮಾಡಬಹುದು, ಅವರು ಎಷ್ಟು ಇಂಡಿಪೆಂಡೆಂಟ್ ಆಗಿರ್ತಾರೆ, ಯಾವ ವಿಷಯದ ಮೇಲೆ ಡಿಪೆಂಡ್ ಆಗ್ತಾರೆ, ಯಾವ ವಿಷಯದ ಬಗ್ಗೆ ಅವರಿಗೆ ಪ್ಯಾಷನ್ ಇದೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಬೇರೆ ಬೇರೆ ಆಯಾಮಗಳ ಬಗ್ಗೆ ಅವರು ಯಾವ ಬಣ್ಣ ಇಷ್ಟಪಡ್ತಾ ಇದ್ದಾರೆ ಅನ್ನೋದನ್ನ ನೋಡಿ ಕಂಡುಹಿಡಿಯಬಹುದು. ಸೊ ಬನ್ನಿ ಒಂದೊಂದೇ ಬಣ್ಣಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಗುಲಾಬಿ ಬಣ್ಣ, ಪಿಂಕ್ ಕಲರ್ ಬಗ್ಗೆ ನೋಡೋಣ. ಈ ಪಿಂಕ್ ಕಲರ್ ಯೂಶಲಿ ಗೊಂಬೆಗಳ ಬಗ್ಗೆ ಮತ್ತೆ ಹುಡುಗಿಯರ ಬಗ್ಗೆ ಅಸೋಸಿಯೇಟ್ ಆಗಿರುತ್ತೆ. ಪಿಂಕ್ ಇಷ್ಟಪಡೋರು ತುಂಬಾ ಎಮೋಷ್ನಲ್ ಆಗಿರ್ತಾರೆ ಮತ್ತೆ ಕೇರಿಂಗ್ ಆಗಿರ್ತಾರೆ. ಇವರಿಗೆ ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಬರುತ್ತೆ, ಹಾಗೆ ಸಣ್ಣ ಸಣ್ಣ ವಿಷಯಕ್ಕೆ ಅವ್ರ ಕೋಪ ಇಳಿದು ಹೋಗ್ಬಿಡುತ್ತೆ. ಆಮೇಲೆ ಯಾವಾಗಲೂ ಸ್ಮೈಲಿಂಗ್ ಫೇಸ್ ಇರುತ್ತೆ ಅವರಿಗೆ, ಮತ್ತೆ ಸ್ವಲ್ಪ ಚೈಲ್ಡಿಶ್ ಆಗಿರ್ತಾರೆ. ಅಂದರೆ ಮೆಚುರಿಟಿ ಕಡಿಮೆ ಇರುತ್ತೆ ಅವರಿಗೆ. ಸಣ್ಣ ಸಣ್ಣ ವಿಷಯಗಳಿಗೇನೆ ಖುಷಿ ಆಗ್ತಾ ಇರುತ್ತೆ. ಮತ್ತೆ ಅವರು ಸ್ವಲ್ಪ ಶೈ ನೇಚರ್ ಇರುತ್ತೆ, ಅಂದರೆ ಮಕ್ಕಳಿಗಿರೋ ರೀತಿನೇ ಇರ್ತಾರೆ ಅವರು. ಶೈ ನೇಚರ್ ಇರುತ್ತೆ. ಆಮೇಲೆ ಅವರ ಫ್ರೆಂಡ್ ಸರ್ಕಲ್ ತುಂಬ ದೊಡ್ಡದಿರುತ್ತೆ, ತುಂಬ ಜಾಸ್ತಿ ಜನ ಫ್ರೆಂಡ್ಸ್ ಇರ್ತಾರೆ ಅವರಿಗೆ. ಸೊ ಇದಿಷ್ಟು ಪಿಂಕ್ ಕಲರ್ ಇಷ್ಟಪಡುವಂಥ ಅವರ ವ್ಯಕ್ತಿತ್ವದ ಬಗ್ಗೆ ಇನ್ಫಾರ್ಮೇಷನ್ನು. ಎರಡನೇದಾಗಿ ಕೆಂಪು ಬಣ್ಣ ಇಷ್ಟಪಡೋರು. ಈ ಕೆಂಪು ಬಣ್ಣವನ್ನು ಪ್ರೀತಿಯ ಜೊತೆ ಅಸೋಸಿಯೇಟ್ ಮಾಡ್ತಾರೆ, ಅಂದರೆ ಲವ್. ಯಾಕೆಂದರೆ ಕೆಂಪು ಬಣ್ಣವನ್ನು ಇಷ್ಟಪಡೋರು ತುಂಬ ಪ್ಯಾಷನೇಟ್ ಆಗಿರ್ತಾರೆ. ಅಂದರೆ ಒಂದು ವಸ್ತುವನ್ನು ಇಷ್ಟಪಟ್ಟರೆ ತುಂಬ ಇಷ್ಟಪಡ್ತಾರೆ. ಮತ್ತು ಇದನ್ನು ಪವರ್ ಜೊತೆನೂ ಇದನ್ನು ಅಸೋಸಿಯೇಟ್ ಮಾಡ್ತಾರೆ. ಯಾಕೆಂದರೆ ಈ ಕೆಂಪು ಬಣ್ಣವನ್ನು ಇಷ್ಟಪಡುವಂಥವರು ಒಂದು ಪವರ್ಫುಲ್ ಪೊಸಿಷನಲ್ಲಿ ಇರಲಿಕ್ಕೆ ಇಷ್ಟಪಡ್ತಾರೆ. ಅಂದರೆ ಸ್ವಲ್ಪ ಡಾಮಿನೇಟಿಂಗ್ ಪೊಸಿಷನಲ್ಲಿ ಇರಲಿಕ್ಕೆ ಇಷ್ಟಪಡ್ತಾರೆ. ಆಮೇಲೆ ತುಂಬ ಬ್ರೇವ್ ಆಗಿರ್ತಾರೆ ಇವರು, ತುಂಬ ಧೈರ್ಯವಂತರಾಗಿರ್ತಾರೆ, ತುಂಬ ಬೋಲ್ಡ್ ಆಗಿರ್ತಾರೆ, ತುಂಬ ಕಾನ್ಫಿಡೆಂಟ್ ಆಗಿರ್ತಾರೆ, ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ. ಇವರು ಸೆಲ್ಫ್ ಮೋಟಿವೇಟೆಡ್, ಅಂದರೆ ಅವ್ರಿಗೆ ಬೇರೆಯವ್ರು ಬಂದು ಮೋಟಿವೇಟ್ ಮಾಡಬೇಕು ಅಂತ ಇಲ್ಲ, ಅವರು ತಮ್ಮಷ್ಟಕ್ಕೆ ತಾವೇ ಮೋಟಿವೇಟ್ ಆಗ್ತಾ ಇರ್ತಾರೆ. ಮತ್ತು ಬೇರೆಯವರ ಬಗ್ಗೆ, ಬೇರೆ ಜನಗಳ ಬಗ್ಗೆ ಒಂದು ಒಳ್ಳೆ ಜಡ್ಜ್ಮೆಂಟ್ ಇರುತ್ತೆ ಇವರಿಗೆ. ಈ ವ್ಯಕ್ತಿ ಇದೇ ರೀತಿ ಇರ್ತಾರೆ ಅನ್ನೋ ಅಂತ ಒಂದು ಒಳ್ಳೆ ಜಡ್ಜ್ಮೆಂಟ್ ತಗೊಳ್ಳುವಂಥ ಕೆಪಾಸಿಟಿ ಇರುತ್ತೆ. ಈಗ ಆರೆಂಜ್ ಕಲರ್ ಬಗ್ಗೆ ತಿಳ್ಕೊಳ್ಳೋಣ. ಆರೆಂಜ್ ಕಲರ್ನ ಇಷ್ಟಪಡುವಂಥವರು ಸ್ವಲ್ಪ ಬ್ರೇವರಿ ಜೊತೆಗೆ ಅಸೋಸಿಯೇಟ್ ಆಗಿರ್ತಾರೆ, ಅಂದರೆ ಸ್ವಲ್ಪ ಸಾಹಸಿಗಳಾಗಿರ್ತಾರೆ. ಅವರಿಗೆ ಪ್ರೈಡ್ ಅಂದರೆ ಹೆಮ್ಮೆ ಇರುತ್ತೆ ಅವರಿಗೆ, ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮತ್ತು ತಮ್ಮ ಬಗ್ಗೆ ತಮಗೆ ಹೆಮ್ಮೆ ಇರುತ್ತೆ. ಮತ್ತು ಇದು ಸ್ಪಿರಿಚುಯಾಲಿಟಿ ಜೊತೆ ಅಸೋಸಿಯೇಟ್ ಆಗಿರೋಂಥ ಕಲರು, ಅಂದರೆ ಅವರು ಸ್ಪಿರಿಚುವಲ್ ಆಗಿ ಕೂಡ ಇರ್ತಾರೆ. ತುಂಬ ಸೋಷಿಯಬಲ್ ಅಂತ, ಅಂದರೆ ಸಾಮಾಜಿಕವಾಗಿ ಒಳ್ಳೆ ಸಂಬಂಧಗಳನ್ನು ಅವರು ಸ್ಥಾಪನೆ ಮಾಡ್ಕೊತಾರೆ. ತುಂಬ ಫ್ರೆಂಡ್ಲಿ ಇರ್ತಾರೆ, ಅಂದರೆ ಒಳ್ಳೆ ಸ್ನೇಹಿತರ ಗುಂಪಿರುತ್ತೆ ಇವರಿಗೆ. ಮತ್ತು ಜನರ ಜೊತೆ ಬೆರೀಲಿಕ್ಕೆ ಇವರು ಇಷ್ಟಪಡ್ತಾರೆ. ಇವರಿಗೆ ಅಟೆನ್ಷನ್ ಇಷ್ಟ ಆಗುತ್ತೆ. ಆರೆಂಜ್ ಕಲರ್ನ ಇಷ್ಟಪಡೋರಿಗೆ ಬೇರೆಯವರು ತಮ್ಮ ಬಗ್ಗೆ ಅಟೆನ್ಷನ್ ಕೊಡೋದು ಇಷ್ಟ ಆಗುತ್ತೆ. ಇವರು ತುಂಬ ಎಂತೂಸಿಯಾಸ್ಟಿಕ್ ಆಗಿರ್ತಾರೆ, ತುಂಬ ಎನರ್ಜೆಟಿಕ್ ಆಗಿರ್ತಾರೆ. ಆಮೇಲೆ ಇದು ಯೂತ್ಫುಲ್ ಕಲರ್, ಅಂದರೆ ಅವರು ಯಾವಾಗಲೂ ಅವರ ಬಿಹೇವಿಯರ್ ಅಂದರೆ ಯೂತ್ಫುಲ್ ಆಗಿರುತ್ತೆ. ಅಂದರೆ ಒಬ್ಬ ಯುವಕನ ರೀತಿ, ಯುವತಿಯ ರೀತಿ ಅವರು ಬಿಹೇವ್ ಮಾಡ್ತಿರ್ತಾರೆ. ಇದು ಆಮೇಲೆ ಸ್ವಲ್ಪ ಖುಷಿಯಾಗಿರ್ತಾರೆ ಯಾವಾಗಲೂ. ಅಂದರೆ ಕೆಲವು ಸಂದರ್ಭಗಳಲ್ಲಿ, ಅಂದರೆ ಸೋಲುವಂಥ ಸಂದರ್ಭಗಳಲ್ಲೂ ಕೂಡ ಅವರು ತಮ್ಮ ಮುಖದ ಮೇಲೆ ಒಂದು ಹ್ಯಾಪಿನೆಸ್ ಮತ್ತು ಸ್ಮೈಲ್ ಇಟ್ಕೊಂಡಿರ್ತಾರೆ. ಮತ್ತು ಸೋಲು ಅನ್ನೋದು ಬಂದರೂ ಕೂಡ ಅವರು ಅದನ್ನು ಬ್ರೇವ್ ಆಗಿ, ಅಂದರೆ ಧೈರ್ಯವಾಗಿ ಫೇಸ್ ಮಾಡ್ತಾರೆ. ಈಗ ನೆಕ್ಸ್ಟ್ ಒಂದು ಹಳದಿ ಬಣ್ಣವನ್ನು ಇಷ್ಟಪಡುವಂಥರ ವ್ಯಕ್ತಿತ್ವ ಹೇಗಿರುತ್ತೆ ನೋಡೋಣ. ಹಳದಿ ಬಣ್ಣ ಹ್ಯಾಪಿನೆಸ್ ಜೊತೆ ಅಸೋಸಿಯೇಟ್ ಆಗಿರುವಂಥ ಬಣ್ಣ. ಅಂದರೆ ಈ ಬಣ್ಣವನ್ನು ಇಷ್ಟಪಡೋರು ಹ್ಯಾಪಿಯಾಗಿ ಇರೋದಕ್ಕೆ ಇಷ್ಟಪಡ್ತಾರೆ ಮತ್ತು ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ.
ಈ ಯೆಲ್ಲೋ ಕಲರ್ನ ಇಷ್ಟಪಡೋರು ಸ್ವಲ್ಪ ಅಟೆನ್ಷನ್ನ ಕೂಡ ಇಷ್ಟಪಡ್ತಾರೆ. ಅಂದರೆ ಈ ಯೆಲ್ಲೋ ಯಾವ ರೀತಿ ಬೇಗ ಅಟೆನ್ಷನ್ನ ಗ್ರ್ಯಾಬ್ ಮಾಡುತ್ತೋ ಅವರು ಕೂಡ ಅಟೆನ್ಷನ್ ತಗೊಳ್ಳಿಕ್ಕೆ ಇಷ್ಟಪಡ್ತಾರೆ. ಮತ್ತು ಎಂತಹ ಸಿಚುವೇಶನಲ್ಲೂ ಅಲ್ಲಿ ಒಂದು ಸೊಲ್ಯೂಷನ್ ಎಲ್ಲಿದೆ ಅಂತ ಹುಡುಕುವಂಥ ವ್ಯಕ್ತಿತ್ವ ಇರುತ್ತೆ. ಇವರು ತಮ್ಮ ಅನುಭವ ಏನಿದೆ, ತಮ್ಮ ನಾಲೆಡ್ಜ್ ಏನಿದೆ ಅದನ್ನು ಬೇರೆಯವರ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಮತ್ತು ಪ್ರತಿಯೊಂದರಲ್ಲೂ ಪಾಸಿಟಿವಿಟಿಯನ್ನು ಹುಡುಕುವಂಥ ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ. ಪ್ರತಿ ವಿಷಯದಲ್ಲೂ ಯಾವುದಾದ್ರೂ ಒಂದು ಪಾಸಿಟಿವ್ ಆಗಿರುವಂಥ ವಿಷಯ ಇರುತ್ತೆ. ಅದು ಯಾವುದೇ ಕೆಟ್ಟ ಘಟನೆ ಆಗಿರ್ಬೋದು, ಅದರಿಂದ ನಮಗೆ ಲಾಸೇ ಆಗಿರ್ಬೋದು. ಸೊ ಯಾವುದೇ ಲಾಸ್ ಆಗಿದ್ರೂ ಕೂಡ ಅದರಲ್ಲಿ ಕೂಡ ನಮಗೆ ಪಾಠ ಒಂದಿದೆ ಕಲಿಯೋದಕ್ಕೆ ಅನ್ನುವಂಥ ಒಂದು ಪಾಸಿಟಿವ್ ಮೈಂಡ್ಸೆಟ್ಟನ್ನು ಇವರು ಹೊಂದಿರ್ತಾರೆ. ಇವಾಗ ಹಸಿರು ಬಣ್ಣವನ್ನು ಇಷ್ಟಪಡುವಂಥ ವ್ಯಕ್ತಿತ್ವ ಹೇಗಿರುತ್ತೆ ನೋಡೋಣ. ಇವರು ತುಂಬ ಸ್ವೀಟ್, ಅಂದರೆ ಸ್ವೀಟಾಗಿ ಮಾತಾಡುವಂಥ ಒಂದು ವ್ಯಕ್ತಿತ್ವ ಆಗಿರುತ್ತೆ. ಕಾಮ್ ಆಗಿರ್ತಾರೆ ಮತ್ತು ಸ್ವಲ್ಪ ಪೀಸ್ಫುಲ್ ವಾತಾವರಣ ಇರಬೇಕು, ಆ ರೀತಿ ಇಷ್ಟಪಡ್ತಾರೆ. ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಇರಲಿಕ್ಕೆ ಇಷ್ಟಪಡ್ತಾರೆ. ಆದ್ರೂ ಕೂಡ ಇವರಿಗೆ ತಮ್ಮ ಇಮೇಜ್, ಬೇರೆಯವರ ದೃಷ್ಟಿಯಲ್ಲಿ ತಮ್ಮ ಇಮೇಜ್ ಹೇಗಿರುತ್ತೆ ಅನ್ನೋದು ಇವರಿಗೆ ತುಂಬ ಮುಖ್ಯ ಆಗಿರುತ್ತೆ. ಆಮೇಲೆ ತಮ್ಮನ್ನು ತಾವು ಮತ್ತು ಬೇರೆಯವ್ರನ್ನ ಸ್ವಲ್ಪ ಕಂಪೇರ್ ಮಾಡ್ಕೊಳ್ತಾರೆ. ಅಂದರೆ ತನ್ನ ಪೊಸಿಷನ್ ಹೇಗಿದೆ, ಬೇರೆಯವರ ಪೊಸಿಷನ್ ಹೇಗಿದೆ, ತನ್ನ ಪೊಸಿಷನ್ ಯಾವಾಗಲೂ ಬೆಟರ್ ಆಗಿರಬೇಕು ಅಂತ ಇಷ್ಟಪಡ್ತಾರೆ. ಮತ್ತು ಎಂತಹ ಸ್ಥಾನದಲ್ಲಿದ್ದರೂ ಕೂಡ ಸಿಂಪಲ್ ಆಗಿರಲಿಕ್ಕೆ ಇಷ್ಟಪಡ್ತಾರೆ. ನೆಕ್ಸ್ಟ್ ಬ್ಲೂ ಕಲರ್ ಇಷ್ಟಪಡೋರು ಹೇಗಿರ್ತಾರೆ ನೋಡೋಣ. ಇವರು ಟ್ರಸ್ಟ್ ವರ್ದಿ ಆಗಿರ್ತಾರೆ. ಅಂದರೆ ಇವರು ಸ್ವಲ್ಪ ನಂಬಿಕಸ್ಥರಾಗಿರ್ತಾರೆ ಮತ್ತು ಆನೆಸ್ಟ್ ಆಗಿ ತಮ್ಮ ಕೆಲಸವನ್ನು ತಾವು ಮಾಡ್ಕೊಳ್ಳುವಂಥವರಾಗಿರ್ತಾರೆ. ತುಂಬ ಆರ್ಗನೈಸ್ಡ್ ಆಗಿರ್ತಾರೆ ಮತ್ತು ಇಂಡಿಪೆಂಡೆಂಟ್ ಆಗಿ ತಮ್ಮ ಕೆಲಸವನ್ನು ತಾವು ಮಾಡ್ಕೋಬೇಕು ಅಂತ ಇಷ್ಟಪಡ್ತಾರೆ. ಬೇರೆಯವರು ತಮ್ಮ ಕೆಲಸದಲ್ಲಿ ಮೂಗು ತುರಿಸೋದು ಇವರಿಗೆ ಇಷ್ಟ ಆಗೋದಿಲ್ಲ. ಮತ್ತು ತುಂಬ ಆರ್ಗನೈಸ್ಡ್ ಆಗಿ ಕೆಲಸ ಮಾಡುವುದರಿಂದ ಇವರು ಆಲ್ಮೋಸ್ಟ್ ಅವರು ಕೈ ಹಿಡಿದ ಕೆಲಸದಲ್ಲಿ ಸಕ್ಸಸ್ನ ಕಾಣ್ತಾರೆ ಮತ್ತು ತುಂಬ ಪ್ಲ್ಯಾನ್ಡ್ ಆಗಿ ತಮ್ಮ ಕೆಲಸಗಳನ್ನು ಮಾಡಿ ಮುಗಿಸ್ತಾರೆ. ಪರ್ಪಲ್ಲು ವಿಸ್ಡಮಿಗೆ ಸಂಬಂಧಪಟ್ಟಂಥ ಒಂದು ಕಲರು. ವಿಸ್ಡಮ್ ಅಂದರೆ ವಿವೇಕ ಅಂತ ಹೇಳ್ಬೋದು. ಇವರು ತುಂಬ ಮೆಚ್ಯೂರ್ಡ್ ಆಗಿರ್ತಾರೆ ಮತ್ತು ತುಂಬ ಕ್ರಿಯೇಟಿವ್ ಪರ್ಸನ್ ಆಗಿರ್ತಾರೆ. ಅಂದರೆ ಇವರು ಆರ್ಟಿಸ್ಟ್ ಆಗಿರ್ತಾರೆ. ಯಾವುದಾದ್ರೂ ಒಂದು ಕ್ರಿಯೇಟಿವ್ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಮತ್ತು ಈ ಪರ್ಪಲ್ ಆರ್ ಈ ವೈಲೆಟ್ ಅಂತ ಕಲರ್ಗಳು ಸ್ವಲ್ಪ ರಾಯಲ್ಟಿ ಜೊತೆ, ರಾಯಲ್ಟಿ ಅಂದರೆ ಅವರು ಸ್ವಲ್ಪ ರಾಯಲ್ ಆಗಿರುವಂಥ ಒಂದು ಬದುಕನ್ನು ಇಷ್ಟಪಡ್ತಾ ಇರ್ತಾರೆ. ಇವರು ಸ್ವಲ್ಪ ಇಂಟ್ರವರ್ಟ್ ಆಗಿರ್ತಾರೆ. ಅಂದರೆ ಆರ್ಟಿಸ್ಟ್ಗಳು ಯೂಶ್ವಲಿ ಇಂಟ್ರವರ್ಟ್ ಆಗಿರ್ತಾರೆ. ಸೊ ಅವರು ಒಂಟಿಯಾಗಿ ತಮ್ಮ ಕೆಲಸಗಳನ್ನು ತಾವು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಇವರು ತುಂಬ ಡೌನ್ ಟು ಅರ್ತ್ ಆಗಿರ್ತಾರೆ ಮತ್ತು ತುಂಬ ಸ್ಪಾಟ್ಲೈಟ್ ಬೇಕು ಅಂತ ಇರೋದಿಲ್ಲ. ಇವರಿಗೆ ಎಲ್ಲರದ್ದು ಅಟೆನ್ಷನ್ ತನಗೆ ಬೇಕು ಅನ್ನೋವಂಥ ವ್ಯಕ್ತಿತ್ವ ಇರೋದಿಲ್ಲ. ಸೈಲೆಂಟಾಗಿ ತಮ್ಮಷ್ಟಕ್ಕೆ ತಾವಿರಲಿಕ್ಕೆ ಇಷ್ಟಪಡ್ತಾರೆ ಮತ್ತು ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಮತ್ತು ಉಳಿದ ಸಮಯವನ್ನು ತಮ್ಮ ಫ್ಯಾಮಿಲಿ ಜೊತೆ ಕಳೀಲಿಕ್ಕೆ ಇಷ್ಟಪಡ್ತಾರೆ. ಮುಂದಿನ ಬಣ್ಣ ಬಿಳಿ ಬಣ್ಣ. ವೈಟ್ ಇಷ್ಟಪಡುವಂಥವರು ತುಂಬ ಪೀಸ್ಫುಲ್ಲಾಗಿರೋಕ್ಕೆ ಇಷ್ಟಪಡ್ತಾರೆ. ಸೊ ಅವ್ರ ಮೈಂಡ್ ತುಂಬ ಕ್ಲಿಯರ್ ಆಗಿರುತ್ತೆ ಮತ್ತು ಪ್ರತಿಯೊಂದರ ಬಗ್ಗೆನೂ ಒಂದು ಪಾಸಿಟಿವಿಟಿ ಇರುತ್ತೆ. ಅವರಿಗೆ ಒಳ್ಳೇದಾಗತ್ತೆ, ಮುಂದೆ ಎಲ್ಲದರಲ್ಲೂ ಒಳ್ಳೇದಿರುತ್ತೆ ಅನ್ನೋಂಥ ಒಂದು ಭಾವನೆ ಇರುತ್ತೆ. ತುಂಬ ಆರ್ಗನೈಸ್ಡ್ ಆಗಿರ್ತಾರೆ. ತುಂಬ ಪ್ಲ್ಯಾನ್ ಮಾಡಿ ಕೆಲಸ ಮಾಡ್ಕೊಳ್ತಾರೆ. ಸ್ವಲ್ಪ ಪ್ಲ್ಯಾನ್ ಮಾಡಿ ಕೆಲಸ ಮಾಡ್ಕೊಳ್ಳೋದ್ರಿಂದ ಅವರು ಎಲ್ಲ ಕೆಲಸದಲ್ಲೂ ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗಿರ್ತಾರೆ. ಬೇರೆಯವರಿಗೆ ಹೆಲ್ಪ್ ಮಾಡಬೇಕು ಅನ್ನೋಂಥ ಹೆಲ್ಪಿಂಗ್ ನೇಚರ್ ಇರುತ್ತೆ. ತುಂಬ ಕೇರಿಂಗ್ ನೇಚರ್ ಕೂಡ ಇರುತ್ತೆ. ಇವರ ಮೈಂಡು ಬೇರೆಯವರಿಗಿಂತ ಕ್ಲಿಯರ್ ಆಗಿರುತ್ತೆ. ಅಂದರೆ ತಾನು ಏನು ಮಾಡಬೇಕು, ತನಗೆ ಏನು ಬೇಕು ಅನ್ನುವಂಥದ್ದು ಇವರಿಗೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಇವರು ಎಷ್ಟೇ ಎತ್ತರದ ಸ್ಥಾನದಲ್ಲಿದ್ದರೂ ಸಿಂಪಲ್ ಆಗಿರೋದಕ್ಕೆ ಇಷ್ಟಪಡ್ತಾರೆ. ಈಗ ಕಪ್ಪು ಇಷ್ಟಪಡುವಂಥ ವ್ಯಕ್ತಿತ್ವಗಳು ಹೇಗಿರ್ತಾರೆ ಅಂತ ನೋಡೋಣ. ಬ್ಲ್ಯಾಕ್ ಕಲರ್ ಅನ್ನೋದು ಸ್ಟ್ರೆಂತ್, ಪವರ್, ಲಕ್ಸುರಿ, ಸ್ಟೇಟಸ್ನ ಅಸೋಸಿಯೇಟ್ ಮಾಡುತ್ತೆ. ಸೊ ಈ ವ್ಯಕ್ತಿಗಳಿಗೂ ಅಷ್ಟೇ ಪವರು, ಸ್ಟೇಟಸ್, ಲಕ್ಸುರಿ ಅಂದರೆ ತುಂಬ ಇಷ್ಟ. ಮತ್ತು ಇವರು ತುಂಬ ಡಾಮಿನೇಟಿಂಗ್ ಆಗಿರ್ತಾರೆ. ಸ್ವಲ್ಪ ಕೋಪನೂ ಜಾಸ್ತಿ ಇರುತ್ತೆ ಇವರಿಗೆ. ತಾವು ಸೆಟ್ ಮಾಡಿರೋಂಥ ರೂಲ್ಸು, ತಾವು ಮಾಡಿರೋಂಥ ಕೆಲಸಗಳನ್ನ ಬೇರೆಯವರು ಚೇಂಜ್ ಮಾಡೋದು ಇವರಿಗೆ ಇಷ್ಟ ಆಗೋದಿಲ್ಲ. ತಾವೇ ಸರಿ ಅನ್ನೋಂಥ ಒಂದು ಮನೋಭಾವನೆ ಇರುತ್ತೆ. ಬೇರೆಯವರ ದೃಷ್ಟಿಕೋನ ಏನಿರುತ್ತೆ ಅದನ್ನ ಸ್ವಲ್ಪ ಇಗ್ನೋರ್ ಮಾಡ್ತಾರೆ, ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಆಮೇಲೆ ತಮ್ಮ ಕೆಲಸದಲ್ಲಿ ಬೇರೆಯವರು ಮೂಗು ತೂರಿಸೋದು ಇಷ್ಟ ಆಗೋದಿಲ್ಲ. ಇವರಿಗೆ ತಮ್ಮ ಇಮೇಜ್ ತುಂಬ ಇಷ್ಟ. ಇವರಿಗೆ ಬೇರೆಯವರು ತಮಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ತುಂಬ ಇಷ್ಟ ಆಗುತ್ತೆ. ಮತ್ತು ಪ್ರತಿಯೊಂದು ವಿಷಯದಲ್ಲಿ ಇವರಿಗೆ ಲಕ್ಸುರಿ ಇಷ್ಟ ಆಗುತ್ತೆ. ತಾವು ಯೂಸ್ ಮಾಡುವಂಥ ಪ್ರತಿಯೊಂದು ವಸ್ತುಗಳು ಕೂಡ
ಲಕ್ಸುರಿಯಸ್ ಆಗಿರಬೇಕು, ಬ್ರ್ಯಾಂಡೆಡ್ ಆಗಿರಬೇಕು ಅಂತ ಇಷ್ಟಪಡ್ತಾರೆ. ಮುಂದಿನದು ಗ್ರೇ ಇಷ್ಟಪಡುವಂಥ ವ್ಯಕ್ತಿತ್ವಗಳು. ಕೆಲವರಿಗೆ ಗ್ರೇ ಕೂಡ ಇಷ್ಟ ಆಗುತ್ತೆ, ಅಂದರೆ ಇದು ಡಲ್ ಆಗಿರೋ ಕಲರ್ ಅಲ್ವಾ ಅಂತ ಅನ್ನಿಸ್ಬೋದು, ಆದರೆ ಕೆಲವರಿಗೆ ಇದೇ ಕಲರ್ ಇಷ್ಟ ಆಗುತ್ತೆ. ಇವರು ಸ್ವಲ್ಪ ಶೈ ನೇಚರ್ ಇರುತ್ತೆ, ಅಂದರೆ ಸ್ವಲ್ಪ ನಾಚಿಕೆ ಸ್ವಭಾವ ಇರುತ್ತೆ, ಮತ್ತು ಇವರಿಗೆ ಅಟೆನ್ಷನ್ ಇಷ್ಟ ಆಗೋದಿಲ್ಲ. ಅಂದರೆ ಬೇರೆಯವರು ತನ್ನ ಕಡೆ ನೋಡೋದು, ತನ್ನ ಬಗ್ಗೆ ಯೋಚನೆ ಮಾಡೋದು ಅದೆಲ್ಲ ಇವರಿಗೆ ಇಷ್ಟ ಆಗೋದಿಲ್ಲ. ತುಂಬ ಮೆಚ್ಯೂರ್ಡಾಗಿ ಯೋಚನೆ ಮಾಡ್ತಾರೆ ಇವರು. ಆಮೇಲೆ ಸ್ವಲ್ಪ ಇಂಟ್ರೋವರ್ಟ್ ಆಗಿರ್ತಾರೆ. ತಮ್ಮ ಕೆಲಸವನ್ನ ತಾವು ತಮ್ಮಷ್ಟಕ್ಕೆ ತಾವು ಮಾಡ್ಕೊಂಡು ಹೋಗ್ತಾ ಇರಬೇಕು, ಬೇರೆಯವರು ಇಂಟರ್ಫಿಯರ್ ಆಗಬಾರ್ದು ಅನ್ನೋಂಥ ಒಂದು ವ್ಯಕ್ತಿತ್ವ ಇರುತ್ತೆ. ಫ್ರೆಂಡ್ ಸರ್ಕಲ್ ಸ್ವಲ್ಪ ಸಣ್ಣದಿರುತ್ತೆ, ಅಂದರೆ ತುಂಬ ಜನರ ಜೊತೆ ಬೆರೀಲಿಕ್ಕೆ ಏನು ಇವರು ಇಷ್ಟಪಡೋದಿಲ್ಲ. ಸ್ವಲ್ಪ ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಲೈಫ್ ಇವರು ಇಷ್ಟಪಡ್ತಾರೆ, ಅಂದರೆ ತಮ್ಮ ಕಂಫರ್ಟ್ ಝೋನಲ್ಲೇ ಇರೋದಕ್ಕೆ ಇವರು ಇಷ್ಟಪಡ್ತಾರೆ. ಈಗ ಕಂದು ಬಣ್ಣ ಅಂದರೆ ಬ್ರೌನ್ ಇಷ್ಟಪಡುವಂಥವ್ರ ವ್ಯಕ್ತಿತ್ವ ಹೇಗಿರುತ್ತೆ ನೋಡೋಣ. ಇವರು ತುಂಬ ಎಮೋಷ್ನಲ್ ಆಗಿರ್ತಾರೆ, ಆಮೇಲೆ ಆನೆಸ್ಟ್ ಆಗಿರ್ತಾರೆ, ಮತ್ತು ಸ್ವಲ್ಪ ಡೌನ್ ಟು ಅರ್ತ್, ಅಂದರೆ ಇವರಿಗೆ ವಾಸ್ತವ ಇಷ್ಟ ಆಗುತ್ತೆ. ತುಂಬ ಯಾವುದ್ಯಾವುದೋ ಕಲ್ಪನೆಗಳು ಅದೆಲ್ಲ ಇಷ್ಟ ಆಗೋದಿಲ್ಲ, ವಾಸ್ತವದಲ್ಲಿ ಇರಲಿಕ್ಕೆ ಇಷ್ಟಪಡ್ತಾರೆ. ಮತ್ತು ಇವರಿಗೂ ಕೂಡ ಅಟೆನ್ಷನ್ ಅಷ್ಟೊಂದು ಇಷ್ಟ ಆಗಲ್ಲ, ತಮ್ಮಷ್ಟಕ್ಕೆ ತಾವು ತಮ್ಮ ಕೆಲಸಗಳನ್ನ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾರೆ. ತುಂಬ ಪೊಲೈಟಾಗಿ ಸಭ್ಯಸ್ಥ ಒಂದು ನಡವಳಿಕೆನ ತೋರಿಸ್ತಾರೆ. ಆಮೇಲೆ ತುಂಬ ಸಟಲ್ ಆಗಿ ಇರಲಿಕ್ಕೆ ಇಷ್ಟಪಡ್ತಾರೆ, ಅಂದರೆ ಯಾವುದು ಇಂಟೆನ್ಸ್ ಎಮೋಷನ್ಸ್ ಇರೋದಿಲ್ಲ. ಇಂಟೆನ್ಸ್ ಅಂದರೆ ಈಗ ತುಂಬ ಭಾವನೆಗಳನ್ನ ತೋರ್ಪಡಿಸೋದಿಲ್ಲ, ಶಾಂತವಾಗಿಯೇ ತಮ್ಮ ಭಾವನೆಗಳನ್ನು ತೋರ್ಪಡಿಸ್ತಾರೆ, ಅಂದರೆ ಶಾಂತವಾಗಿ ತಮ್ಮನ್ನ ತಾವು ಎಕ್ಸ್ಪ್ರೆಸ್ ಮಾಡ್ತಾರೆ. ಇದಿಷ್ಟು ನಾವು ಯಾವ ಬಣ್ಣವನ್ನು ಇಷ್ಟಪಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ವ್ಯಕ್ತಿತ್ವ ಅಥವಾ ಎದುರುಗಡೆ ಇರುವಂಥ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋದ್ರ ಒಂದು ಸಣ್ಣ ಝಲಕ್ ಅಷ್ಟೇ. ಅಂದರೆ ಇಡೀ ವ್ಯಕ್ತಿತ್ವ ಇದೇ ರೀತಿ ಇರುತ್ತೆ, ಕಲರ್ ಮೇಲೇ ಡಿಪೆಂಡ್ ಆಗುತ್ತೆ ಅನ್ನೋಂತ ಹೇಳ್ತಾ ಇಲ್ಲ. ಆದರೆ ಒಂದು ಸಟಲ್ ಒಂದು ಬಿಹೇವಿಯರ್ ಇರುತ್ತಲ್ಲ, ಒಂದು ಸಣ್ಣ ಸಣ್ಣ ವಿಷಯಗಳಿರುತ್ತಲ್ಲ, ಅದ್ರ ಬಗ್ಗೆ ನಾವು ಇಷ್ಟಪಡುವಂಥ ಕಲರು ನಮ್ಮ ಬಗ್ಗೆ ರಿವೀಲ್ ಮಾಡುತ್ತೆ, ಅಥವಾ ನಮ್ಮ ಎದುರುಗಡೆ ಇರುವಂಥ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಸೊ ನಿಮ್ಮ ಫೇವ್ರೆಟ್ ಕಲರ್ ಯಾವುದು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡ್ಬೋದು ಅನ್ನೋದನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.